ಅಧ್ಯಾಯ 41. ನಾಮಧಾರಕನು ಸಿದ್ಧಯೋಗೇಶ್ವರರನ್ನು ಕುರಿತು, ಪೂಜ್ಯರೇ, ನನ್ನ ಪೂರ್ವಜರು ಶ್ರೀಗುರುಗಳ ಸೇವೆ ಮಾಡಿ ಅನುಗ್ರಹಿತರಾದ ಬಗ್ಗೆ ದಯಮಾಡಿ ತಿಳಿಸಿರಿ ಎಂದು ಪ್ರಾರ್ಥಿಸಿದನು. ಆಗ ಸಿದ್ಧಯೋಗೇಶ್ವರರು ಹೀಗೆ ತಿಳಿಸಿದರು. ಹೇ ನಾಮಧಾರಕನೇ, ನಾನು ಈ ಹಿಂದೆ ಸಾಯಂದೇವನೆಂಬ ಗ್ರಾಮಾಧಿಕಾರಿಯ ಬಗ್ಗೆ ಹೇಳಿದನಲ್ಲವೇ? ಆತನೇ ನಿನ್ನ ಪೂರ್ವಜನು. ಯವನರಾಜನ ಸೇವೆಯಲ್ಲಿದ್ದ ಸಾಯಂದೇವನು ಶ್ರೀಗುರುಗಳು ಗಾಣಗಾಪುರದಲ್ಲಿ ನೆಲೆಸಿರುವುದನ್ನು ತಿಳಿದ ಕೂಡಲೇ ರಾಜನ ಸೇವೆಯಿಂದ ನಿವೃತ್ತಿ ಪಡೆದು ಗಾಣಗಾಪುರಕ್ಕೆ ಬಂದು ಶ್ರೀಮಠವನ್ನು ತಲುಪಿದನು. ಅಲ್ಲಿ ಶ್ರೀಗುರುಗಳನ್ನು ಸಂದರ್ಶಿಸಿ ನಮಸ್ಕಾರ ಮಾಡಿ ಅವರನ್ನು ಸ್ತುತಿಸಿದನು. ಗುರುಗಳ ಕೃಪಾದೃಷ್ಟಿ ಆತನ ಮೇಲೆ ಬಿದ್ದ ಕೂಡಲೇ ಅವರು, ಸಾಯಂದೇವ, ನಿನ್ನ ಗುರುಭಕ್ತಿಗೆ ಮೆಚ್ಚಿದ್ದೇವೆ, ನಿನ್ನನ್ನು ಅನುಗ್ರಹಿಸಿದ್ದೇವೆ, ಇನ್ನು ನಿನ್ನ ವಂಶಜರು ನಮ್ಮ ದಾಸಾನುದಾಸರಾಗಲಿ ಎಂದು ಆಶೀರ್ವದಿಸಿದರು. ಸಂಗಮದಲ್ಲಿ ಸ್ನಾನವನ್ನು ಮಾಡಿ ಅಶ್ವತ್ಥ ವೃಕ್ಷವನ್ನು ಪೂಜಿಸಿ ಗುರುಮಠವನ್ನು ತಲುಪಿದ ಸಾಯಂದೇವನು ಶ್ರೀಗುರುಗಳ ಜೊತೆ ಕುಳಿತು ಭೋಜನ ಮುಗಿಸಿದನು. ಭೋಜನದ ನಂತರ ಶ್ರೀಗುರುಗಳು ಸಾಯಂದೇವನ ಬಗ್ಗೆ ವಿವರವಾಗಿ ತಿಳಿದುಕೊಳ್ಳ ಬಯಸಿದರು. ಗುರುಗಳ ಇಚ್ಛೆಯನ್ನು ಅರಿತ ಸಾಯಂದೇವನು, ಗುರುದೇವ, ನಾನು ನನ್ನ ಪರಿವಾರದವರು ಉತ್ತರ ಕಂಚಿಯ ನಿವಾಸಿಗಳು. ಇಂದು ತಮ್ಮನ್ನು ಕಂಡು ಪುನೀತನಾದೆ. ಇನ್ನು ಮುಂದೆ ನಾವೆಲ್ಲರೂ ತಮ್ಮ ಸೇವೆಯಲ್ಲಿ ನಮ್ಮ ಮುಂದಿನ ಜೀವನದ ದಿವಸಗಳನ್ನು ಕಳೆಯುವ ಉದ್ದೇಶವನ್ನು ಹೊಂದಿರುವೆವು ಎಂದು ಅರಿಕೆ ಮಾಡಿಕೊಂಡನು. ಸಾಯಂದೇವನ ಮಾತಿಗೆ ನಸುನಕ್ಕ ಗುರುಗಳು, ಸಾಯಂದೇವ, ನೀನೇನೋ ನಮ್ಮ ಸೇವೆ ಮಾಡುವೆನೆಂದು ಹೇಳುತ್ತಿರುವೆ, ಆದರೆ ನಮ್ಮ ಸೇವೆ ಮಾಡುವುದು ನಿನ್ನಿಂದ ಸಾಧ್ಯವೇ? ನಾವು ಕೆಲವು ದಿನ ಗ್ರಾಮದಲ್ಲಿದ್ದರೆ ಇನ್ನು ಕೆಲವು ದಿನ ಅಡವಿಯ ಸಂಚಾರದಲ್ಲಿ ದಿನ ಕಳೆಯುತ್ತೇವೆ. ನಮ್ಮೊಡನೆ ನೀವುಗಳು ಕಷ್ಟಪಡಲು ಸಾಧ್ಯವೇ ಎಂದು ಕೇಳಿದರು. ಸಾಯಂದೇವನು, ಗುರುದೇವ, ನನ್ನ ಗುರುಭಕ್ತಿಗೆ ಇದು ಯಾವ ಕಷ್ಟವೂ ಅಲ್ಲ ಎಂದು ದೃಢವಾಗಿ ಹೇಳಿದನು. ಶ್ರೀಗುರುಗಳು ಆತನನ್ನು ಆಶೀರ್ವದಿಸಿದರು. ಒಮ್ಮೆ ಗುರುಗಳಿಗೆ ಸಾಯಂದೇವನ ನಿಶ್ಚಲ ಗುರುಭಕ್ತಿಯನ್ನು ಪರೀಕ್ಷಿಸುವ ಮನಸ್ಸಾಯಿತು. ಶ್ರೀಗುರುಗಳು ಸಾಯಂದೇವನ ಜೊತೆ ಒಮ್ಮೆ ಸಂಗಮಕ್ಕೆ ಹೊರಟರು. ಅಶ್ವತ್ಥ ವೃಕ್ಷದ ಬಳಿ ಕುಳಿತು ಅವರಿಬ್ಬರು ಮಾತಾಡಲಾರಂಭಿಸಿದರು. ಮಾತನಾಡುತ್ತಿರುವಂತೆಯೇ ಸೂರ್ಯನು ಅಸ್ತಂಗತನಾಗತೊಡಗಿದನು. ಸಾಯಂದೇವನನ್ನು ಪರೀಕ್ಷಿಸುವ ಸಲುವಾಗಿ ಗುರುಗಳು ಘೋರವಾದ ಬಿರುಗಾಳಿಯನ್ನು ತರಿಸಿದರು. ಆ ಬಿರುಗಾಳಿಯ ಜೊತೆ ತುತ್ತೂರು ಮಳೆಯ ಹನಿಯೂ ಹನಿಯಿತು. ಸಾಯಂದೇವನು ತಾನು ಹೊದ್ದಿದ್ದ ಉತ್ತರೀಯವನ್ನು ತೆಗೆದು ಶ್ರೀಗುರುಗಳ ತಲೆಯ ಮೇಲೆ ಮಳೆಯ ಹನಿಗಳು ಬೀಳದಂತೆ ಅಡ್ಡಲಾಗಿಸಿ ಹಿಡಿದನು. ಆದರೆ ಜೋರಾಗಿ ಬಂದ ಮಳೆ ಇಬ್ಬರನ್ನು ಪೂರ್ತಿಯಾಗಿ ತೋಯಿಸಿಬಿಟ್ಟಿತು. ಬಟ್ಟೆಗಳು ಒದ್ದೆಯಾಗಿ ಗಾಳಿ ಬೀಸಿದಾಗ ಅಸಾಧ್ಯವಾದ ಚಳಿಯುಂಟಾಯಿತು. ಆಗ ಶ್ರೀಗುರುಗಳು ಸಾಯಂದೇವನನ್ನು ಕುರಿತು, ಸಾಯಂದೇವ, ನೀನು ಮಠಕ್ಕೆ ಹೋಗಿ ಅಗ್ಗಿಷ್ಟಕ್ಕೆ ತಾ. ಬಹಳ ಚಳಿಯಾಗುತ್ತಿದೆ, ಹಿಂತಿರುಗಿ ನೋಡದೆ ಬೇಗನೆ ಬರಬೇಕು ಎಂದು ಆಜ್ಞಾಪಿಸಿದರು. ಎಲ್ಲೆಲ್ಲೂ ಕತ್ತಲು ಆವರಿಸಿತ್ತು. ಜೊತೆಗೆ ಮಳೆ ಗಾಳಿಯಿಂದಾಗಿ ಜನರ ಸಂಚಾರವಿಲ್ಲದೆ ಆ ದಾರಿ ಭಯ ಹುಟ್ಟಿಸಿದರೂ ಸಾಯಂದೇವನು ಮಠವನ್ನು ತಲುಪಿ ಅಗ್ಗಿಷ್ಟಕೆಯನ್ನು ಹಿಡಿದು ಶ್ರೀಗುರುಗಳಿರುವತ್ತ ಬೇಗ ಬೇಗ ಹೆಜ್ಜೆ ಹಾಕಿದನು. ಅವನು ಊರ ಹೊರವಲೆಯನ್ನು ತಲುಪಿದಾಗ ಆಕಸ್ಮಿಕವಾಗಿ ಎಡಗಡೆ ದೃಷ್ಟಿ ಹಾಯಿಸಿದನು. ಆಗ 2 ಹಾವುಗಳು ಹೆಡೆಬಿಚ್ಚಿ ಅವನತ್ತಲೇ ನೋಡುತ್ತಿದ್ದವು. ಭಯದಿಂದ ಗುರುಗಳತ್ತ ಬೇಗ ಬೇಗ ಓಡತೊಡಗಿದನು. ಹಾವುಗಳು ಆತನನ್ನು ಹಿಂಬಾಲಿಸಿದವು. ಸಾಯಂದೇವನು ದಾರಿ ತಪ್ಪಿದನು. ಶ್ರೀಗುರುಗಳನ್ನು ಭಕ್ತಿಯಿಂದ ಪ್ರಾರ್ಥಿಸಿದಾಗ ಆತನಿಗೆ ದಾರಿ ಕಂಡಿತು. ಸಾಯಂದೇವನು ಅಗ್ಗಿಷ್ಟಕೆಯನ್ನು ಗುರುಗಳ ಮುಂದಿಟ್ಟು ನಮಸ್ಕಾರ ಮಾಡಿದನು. ಅವನನ್ನು ಬೆನ್ನಟ್ಟಿದ ಹಾವುಗಳು ಶ್ರೀಗುರುಗಳಿಗೆ ತಲೆಬಾಗಿ ವಂದಿಸಿ ಮಾಯವಾದವು. ಮಳೆ ಗಾಳಿ ನಿಂತು ಆಕಾಶ ನಿರ್ಮಲವಾಯಿತು. ಶ್ರೀಗುರುಗಳು, ಸಾಯಂದೇವ, ನೀನು ನಾವು ಹೇಳಿದ ಮಾತನ್ನು ಚಾಚೂ ತಪ್ಪದೆ ಪಾಲಿಸಲಿಲ್ಲ. ಆದ್ದರಿಂದ ನಿನ್ನ ಬೆಂಗಾವಲಿಗೆ 2 ಸರ್ಪಗಳು ಬಂದವು. ಗುರುಭಕ್ತಿ ಬಹಳ ಕಷ್ಟ ಸಾಧ್ಯ, ಇದಕ್ಕೆ ದೃಢಮನಸ್ಸು ಬೇಕು ಎಂದರು. ಶ್ರೀಗುರುಗಳು ಆತನಿಗೆ ತುಷ್ಟ ಎಂಬ ಬ್ರಹ್ಮಪುತ್ರನ ಕಥೆಯನ್ನು ಹೇಳಿದನು. ತುಷ್ಟಬ್ರಹ್ಮನು ತನ್ನ ಮಗನಿಗೆ ಉಪನಯನವನ್ನು ಮಾಡಿ ವಿದ್ಯಾಭ್ಯಾಸಕ್ಕಾಗಿ ಗುರುಕುಲಕ್ಕೆ ಕಳಿಸಿದನು. ಆಗ ಗುರುಗಳು ಒಂದು ದಿನ ಬ್ರಹ್ಮಪುತ್ರನನ್ನು ಕಂಡು, ವತ್ಸ, ಮಳೆಯಿಂದ ಆಶ್ರಮ ಸೋರುತ್ತಿದೆ, ನೀನು ಅದನ್ನು ಸರಿಪಡಿಸು ಎಂದರು. ಗುರುಪತ್ನಿಯು, ಮಗು, ನೀನು ನನಗೆ ಒಂದು ರವಿಕೆಯನ್ನು ತಂದುಕೊಡು,
ಅದು ನೇಯ್ದ ಬಟ್ಟೆಯಿಂದ ಅಥವಾ ದಾರದಿಂದ ತಯಾರಿಸಿರಬಾರದು ಹಾಗೂ ಅದಕ್ಕೆ ವಿಚಿತ್ರ ಬಣ್ಣವಿರಬೇಕು ಎಂದರು. ಗುರುಪುತ್ರನು, ನನಗೆ ಒಂದು ಜೊತೆ ಪಾದರಕ್ಷೆಗಳನ್ನು ತಂದುಕೊಡು. ಅದು ಹೇಗಿರಬೇಕೆಂದರೆ ಎಂದೂ ಅದಕ್ಕೆ ಕೆಸರು ಹತ್ತಬಾರದು. ಅದನ್ನು ಧರಿಸಿದ ಕೂಡಲೇ ನಾವು ನೆಲೆಸಿದ ಜಾಗಕ್ಕೆ ಹೋಗಬೇಕು ಎಂದನು. ಬ್ರಹ್ಮಪುತ್ರನಿಗೆ ಏನೂ ತೋಚಲಿಲ್ಲ. ಗುರುಗಳ ಕುಟುಂಬದ ಬೇಡಿಕೆಯನ್ನು ಹೇಗೆ ಪೂರೈಸಲಿ ಎಂದು ಯೋಚಿಸುತ್ತಾ ಅರಣ್ಯ ಮಾರ್ಗವನ್ನು ಅವಲಂಬಿಸಿ ಹೊರಟನು. ದಾರಿಯಲ್ಲಿ ಅವನಿಗೆ ಅವಧೂತರೊಬ್ಬರು ಕಾಣಿಸಿಕೊಂಡರು. ಅವರು ಅವನಿಗೆ ಗುರುಪರಿವಾರದ ಬೇಡಿಕೆಯನ್ನು ಪೂರೈಸುವ ವಿಧಾನವನ್ನು ಸೂಚಿಸಿದರು. ಮಗು, ನೀನು ಮೊದಲು ಕಾಶಿ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ವಿಶ್ವನಾಥನನ್ನು ಪೂಜಿಸು. ಆತನ ಕೃಪೆಯಿಂದಲೇ ನಿನ್ನ ಎಲ್ಲಾ ಅಭೀಷ್ಟಗಳು ಪೂರೈಸುತ್ತವೆ. ಕಾಶಿ ಕ್ಷೇತ್ರದ ಮಹಿಮೆ ಅಪಾರವಾದುದು. ನೀನು ವಿಶ್ವಕರ್ಮನೆಂಬ ಹೆಸರು ಪಡೆಯುವೆ ಎಂದರು. ಅವಧೂತರು ಆತನನ್ನು ಕಾಶಿಗೆ ಕರೆದುಕೊಂಡು ಹೋಗಿ ಕಾಶಿ ಯಾತ್ರೆಯ ಕ್ರಮವನ್ನು ವಿವರಿಸಿದರು. ಆತನು ಮಣಿಕರ್ಣಿಕೆಯಲ್ಲಿ ಸ್ನಾನ ಮಾಡಿ ವಿಶ್ವೇಶ್ವರನ ದರ್ಶನ ಪಡೆದು ಚಿಂತಾಮಣಿ ವಿನಾಯಕ, ಪಂಚವಿನಾಯಕ, ಆನಂದ ಭೈರವ, ದುಂಡಿರಾಜ, ರಾಜರಾಜೇಶ್ವರಿ ಮುಂತಾದ ದೇವತೆಗಳನ್ನು ಸಂದರ್ಶಿಸಿ ಮತ್ತೆ ವಿಶ್ವನಾಥನ ದರ್ಶನವನ್ನು ಪಡೆಯಬೇಕು. ನಂತರ ದುಂಡಿರಾಜ, ವೇದಾತೀರ್ಥ, ಪ್ರಯಾಗತೀರ್ಥ, ಸ್ವಪ್ನಕುಂಡ, 61 ಯೋಗಿನಿಯರು, ದಂಡಪಾಣಿ, ಆನಂದ ಭೈರವ ಹಾಗೂ ಅನ್ನಪೂರ್ಣಾದೇವಿಯನ್ನು ಸಂದರ್ಶಿಸಿ ಮತ್ತೆ ವಿಶ್ವನಾಥ ದರ್ಶನ ಪಡೆಯಬೇಕು. ಪಂಚಗಂಗಾ ಸ್ನಾನ, ಕಿರಣ, ಧೂತಪಾಪ, ಸರಸ್ವತಿ, ಗಂಗಾ ಮತ್ತು ಯಮುನಾ ಇವೇ ಪಂಚಗಂಗೆಗಳು. ಬಳಿಕ ಬಿಂದು ಮಾಧವ, ಮಂಗಳಗೌರಿ, ಮಧುರಾದಿತ್ಯ, ಕೇದಾರೇಶ್ವರ, ನವಗ್ರಹಗಳು, ಕಾಲಭೈರವ, ಕ್ಷೇತ್ರಪಾಲ, ಕಪೀಶ್ವರ, ಓಂಕಾರೇಶ್ವರ, ಪಾಪ ವಿಮೋಚನ ತೀರ್ಥ, ಕಪಾಲಮೋಚನ ತೀರ್ಥ, ವೈತರಣಿ, ಜ್ವಾಲಾನೃಸಿಂಹ, ಪಂಚಪಾಂಡವ, ಆನಂದ ಭೈರವ, ಅಭಿಮುಕ್ತೇಶ್ವರ ದೇವತೆಗಳನ್ನು ಸಂದರ್ಶಿಸಿ ಮತ್ತೆ ವಿಶ್ವನಾಥನ ದರ್ಶನ ಮಾಡಿದರೆ ಯಾತ್ರೆ ಮುಗಿಯಿತು. ಅನಂತರ ವಿಶ್ವೇಶ್ವರನಲ್ಲಿ ಕ್ಷಮಾಯಾಚನೆ ಮಾಡಿ ಯಾತ್ರಾ ಫಲವನ್ನು ಸಮರ್ಪಿಸಿ ಪಂಚಕ್ರೋಶ ಯಾತ್ರೆಯನ್ನು ಮುಗಿಸಬೇಕು ಎಂದು ಅವಧೂತರು ವಿಶ್ವಕರ್ಮನಿಗೆ ಹೇಳಿದ್ದನ್ನು ಶ್ರೀಗುರುಗಳು ಸಾಯಂದೇವನಿಗೆ ನಿರೂಪಿಸಿದರು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 41ನೇ ಅಧ್ಯಾಯವು ಸಂಪೂರ್ಣವಾಯಿತು.